ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬೆಳಿಗ್ಗೆ ಬೇಗ ಎದ್ದು ಕಾಲೇಜ್ ಹೋಗೋಣ ಅಂತ ರೆಡಿ ಆಗೋಣ ಅಂತ ಹೊರಟ್ರೆ ಮನೇಲಿ ನೀರೇ ಇರಲಿಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಪಕ್ಕದ ಮನೆ ಕಾಂಪೌಂಡ್ ಹಾರಿ ನೀರು ತೊಗೊಂಬಂದೆ. ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಮ್ಮಮ್ಮ ತಿಂಡಿ ಮಾಡಿದರು. ನಾನು ಮನೆಯಿಂದ ಹೊರಡುವಾಗ ತನ್ವಿಕ್ ಅವರು ತಿಂಡಿ ಮಾಡ್ತಾಯಿದ್ರು. ಬಾಯ್ ಮಾಡಿದ್ರೆ ಬಾಯೇ ಮಾಡ್ತಿರ್ಲಿಲ್ಲ. ಅದೇ ಟೈಮಲ್ಲಿ ನಂದು ರೀಚಾರ್ಜ್ ಕೂಡ ಖಾಲಿ ಆಗಿತ್ತು. ನಾನು ನೋಡೇ ಇರಲಿಲ್ಲ. ರೀಚಾರ್ಜ್ ಮಾಡ್ಕೊಂಡು ಮನೆಯಿಂದ ಹೊರಟೆ. ಊಟ್ಗಳಿಂದ CBSಗೆ ಟಿಕೆಟ್ ತೊಗೊಂಡು 62 ಬಸ್ ಹತ್ಕೊಂಡು ಕಾಲೇಜ್ಗಂತೂ ಬಂದ್ವಿ. ನಾನು ಕಾಲೇಜ್ಗೆ ಹೋಗಿದ್ದ ಕಾರಣ ನಾನು ರೆಕಾರ್ಡ್ಗೆ ಸೈನ್ ಮಾಡಿಸಿರಲಿಲ್ಲ. ಲ್ಯಾಬ್ ಎಕ್ಸಾಮ್ ಅಂತೂ ಹತ್ರ ಬಂದಿತ್ತು. ಸೊ ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡು ರಿಟರ್ನ್ ಹೊರಟ್ವಿ. ಮೈಸೂರಿಗೆ ಬಂದು ತುಂಬ ದಿನ ಆಗಿತ್ತು. ನಾವು CBSಲ್ಲಿ ಮಜ್ಜಿಗೆ ಕುಡ್ಕೊಂಡು ನಾವು ಹೋಗಿದ್ದು ಝೂಡಿಯೋಗೆ. ನನ್ನ ಫ್ರೆಂಡ್ಸ್ ಸ್ಲಿಪ್ಪರ್ ನೋಡ್ತಾ ಇದ್ದು ಪ್ರೈಸ್ ಬಂದು 299. ನನಗೆ ಈ ಡ್ರೆಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಪುಟಾಣಿ ಡ್ರೆಸ್. ಇದು ಪ್ರೈಸ್ ಬಂದು 399. ಆ್ಯಂಡ್ ನನಗೆ ಇನ್ನೊಂದು ಡ್ರೆಸ್ ತುಂಬ ಇಷ್ಟ ಆಗಿದ್ದು ಅಂದರೆ ಪಿಂಕ್ ಕಲರ್. ಇದು ಟಾಪ್ ಮತ್ತು ಸ್ಕರ್ಟ್ ಇತ್ತು. ಇದು ತುಂಬ ಅಟ್ರಾಕ್ಟಿವ್ ಅಂತ ಅನ್ನಿಸ್ತಿತ್ತು. ಇದ್ರ ಪ್ರೈಸ್ ಬಂದು 399. ಇದು ಕ್ರಾಕ್ಸ್ ಟೈಪ್ ಇತ್ತು. ನನಗೆ ಇಷ್ಟ ಆಯಿತು. ಇದು 399 ಆ್ಯಂಡ್ ಇದು ಪಿಂಕ್ ಕಲರ್ದು 299. ಇದು ಇಷ್ಟ ಆಯಿತು. ಆ್ಯಂಡ್ ನೋಡ್ತಿರುವಾಗ ಹಂಗೇನೆ ಇದು ಕಾಣಿಸ್ತು ಕಣ್ಣಿಗೆ. ಇದು ಬಂದುಬಿಟ್ಟು 399. ಇವರಿಬ್ಬರು CBSಗೆ ಬಂದು ವೆಯ್ಟ್ ಮಾಡ್ತಿದ್ರು. ನನಗೋಸ್ಕರ ಕೊಟ್ಟಿದ್ದ ಲುಕ್ ಮಾತ್ರ ಬೆಂಕಿಯಾಗಿತ್ತು. ಹಾಗೆ ಗರುಡ ಮಾಲ್ ಒಳಗಡೆ ಹೋದರೆ ಈ ಪಾಪು ಆಟ ಆಡ್ತಿತ್ತು. ಅವರಪ್ಪ ವಿಡಿಯೋ ಮಾಡ್ಕೊತಿದ್ದೆ, ಅವರಮ್ಮ ಹಾಯ್ ಮಾಡ್ತಿದ್ರು. ಹೌ ಕ್ಯೂಟ್ ಅಲ್ವಾ. ಸ್ಟೈಲ್ ಯೂನಿಯನ್ಗೆ ಹೋದ್ವಿ. ನನಗೆ ಈ ಪ್ಯಾಂಟ್ ಇಷ್ಟ ಆಯಿತು. 499 ಆ್ಯಂಡ್ ನಮ್ಮ ತವಿಕಂಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು ಅಂತ ನೋಡಿದ್ರೆ ಪ್ರೈಸ್ ಬಂದು 599. ಈ ಬ್ರಾಸ್ಲೆಟ್ನ ನೋಡಿದ್ದು ಪ್ರೈಸ್ ಬಂದು 499. ಇದರಲ್ಲೊಂದು ಬಟರ್ಫ್ಲೈ ಇತ್ತು. ಇಯರಿಂಗ್ ನೋಡಿದೆ, ಇದು ಪ್ರೈಸ್ ಬಂದು 299. ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 599. ಮಾಲ್ ಎಲ್ಲ ಸುತ್ತಾಡಿ ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿರುವಾಗ ನೈಲ್ ಪಾಲಿಶ್ ಮತ್ತು ಆಲೋವೆರಾ ಕುಕ್ಕುಂಬರ್ದು ವೈಪ್ಸ್ ತೊಗೊಂಡೆ. ದೇವರಾಜು ಮಾರ್ಕೆಟಲ್ಲಿ ಬಾಣಲಿ ತೊಗೊಂಡು ನನಗಂತೂ ಪಾನಿಪುರಿ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಸೊ ಅಲ್ಲೇ ಪಕ್ಕದಲ್ಲಿ ಬಂಗಾರಪೇಂಡೆ ಪಾನಿಪುರಿ ತಿನ್ಕೊಂಡು ಪಾನಿ ಇಸ್ಕೊಂಡು ಕುಡ್ಕೊಂಡು ಮನೆಗೆ ಬಂದರೆ ತನ್ವಿಕ್ ಅವರು ಆಟ ಆಡ್ತಾಯಿದ್ರು. ಹೊಟ್ಟೆ ಹಸಿಯುತ್ತಿತ್ತು. ನಮ್ಮಮ್ಮ ಅಳಿಸ್ತೇನೆ ಬಿಡಿಸ್ಕೊಟ್ರು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.